ರಾಜಕೀಯ ಹೈಡ್ರಾಮಾ ನಡುವೆಯೂ ಕೂಡ ಸಿಎಂ ಡಿಕೆ ಟೂರ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಮೊದಲ ಪ್ರವಾಸದಲ್ಲೇ ಅಜ್ಜಯ್ಯನ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಸೊ ಮೊದಲ ಒಂದು ಪ್ರವಾಸ ಏನಿದೆ ಅದರಲ್ಲಿ ಅಜ್ಜಯ್ಯನ ದರ್ಶನವನ್ನು ಪಡೆದುಕೊಂಡು ನಾಳೆ ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ಡಿಕೆಶಿ ತೆರಳಲಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಸೊ ಮೊದಲು ಅಜ್ಜಯ್ಯನ ದರ್ಶನವನ್ನು ಪಡೆದುಕೊಳ್ಳಲಿದ್ದಾರೆ ಈ ಒಂದು ಮೊದಲ ಪ್ರವಾಸದಲ್ಲಿ. ಅದಾದ ನಂತರ ನಾಳೆ ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ಡಿಕೆಶಿ ಆಗಮಿಸಲಿದ್ದಾರೆ. 3 ಗಂಟೆ ಮಠದ ಪೂಜೆಯಲ್ಲೇ ಭಾಗಿಯಾಗಲಿರುವಂತಹ ಸಿಎಂ, ಬಳಿಕ ರಾತ್ರಿ ಬೆಂಗಳೂರಿಗೆ ತೆರಳಲಿರುವಂತಹ ಡಿಕೆ ಶಿವಕುಮಾರ್. ಪ್ರಮಾಣ ವಚನಕ್ಕೂ ಮುನ್ನ ಅಜ್ಜಯ್ಯನಿಗೆ ನೇಮಿಸಿದಂತಹ ಡಿಕೆಶಿ, ಬಳಿಕ ಅಜ್ಜಯ್ಯನ ಹೆಸರಲ್ಲೇ ಪ್ರಮಾಣ ವಚನ ಸ್ವೀಕರಿಸಿರ್ತಾರೆ ಡಿಕೆ ಶಿವಕುಮಾರ್. ಅಜ್ಜಯ್ಯನ ಅಪ್ಪಣೆ ಪಡೆದೇ ಶುಭ ಕಾರ್ಯಕ್ಕೆ ಕೈ ಹಾಕುವಂತಹ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಕೂಡ ಅಜ್ಜಯ್ಯನ ಹೆಸರಲ್ಲೇ ಪಡೆದುಕೊಂಡಿರ್ತಾರೆ. ನಂಬಿ ನಡೆದಿರುವಂತಹ ಡಿಕೆಯ ಕಣ ಕಣದಲ್ಲೂ ಕೂಡ ಆರಾಧ್ಯ ದೈವ ಅಜ್ಜಯ್ಯನ ಜಪ ಮಾಡ್ತಾ ಇರುವಂಥದ್ದು. ಸೊ ಮೊದಲ ಪ್ರವಾಸದಲ್ಲಿ ಅಜ್ಜಯ್ಯನ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಸೊ ನಾಳೆ ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೂ ಕೂಡ ಡಿಕೆ ಶಿವಕುಮಾರ್ ಆಗಮಿಸ್ತಾ ಇರುವಂಥದ್ದು. ಮೊದಲ ಪ್ರವಾಸದಲ್ಲಿ ಅಜ್ಜಯ್ಯನ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ನಾಳೆ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿಯನ್ನು ಕೊಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಅಜ್ಜಯ್ಯನ ದರ್ಶನವನ್ನು ಮೊದಲು ಪಡೆಯಲಿದ್ದಾರೆ. ಪ್ರಮಾಣ ವಚನವನ್ನು ಕೂಡ ಅಜ್ಜಯ್ಯನ ಹೆಸರಲ್ಲೇ ಪಡೆದುಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ನಾಳೆ ಸಂಜೆ 5 ಗಂಟೆಗೆ ಕಾಡಸಿದ್ದೇಶ್ವರ ಮಠಕ್ಕೆ ಡಿಕೆಶಿ ಭೇಟಿಯನ್ನು ನೀಡಲಿದ್ದಾರೆ. 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಮಠದಲ್ಲೇ ಇರ್ತಾರೆ ಡಿಕೆ ಶಿವಕುಮಾರ್. 3 ಗಂಟೆ ಮಠದ ಪೂಜೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ. ಬಳಿಕ ರಾತ್ರಿ ಬೆಂಗಳೂರಿಗೆ ತೆರಳಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಸೊ ತುಂಬಾನೇ ನಂಬಿರುವಂತಹ ದೈವ ಅಜ್ಜಯ್ಯ ಡಿಕೆ ಶಿವಕುಮಾರ್. ಮೊದಲು ಅಜ್ಜಯ್ಯನ ದರ್ಶನವನ್ನು ಪಡೆದುಕೊಂಡು ಅದಾದ ನಂತರ ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ಹೋಗ್ತಾರೆ. ಅಲ್ಲಿ ಸರಿಸುಮಾರು 3 ಗಂಟೆಯವರೆಗೂ ಕೂಡ ಮಠದ ಪೂಜೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಡಿಕೆಶಿ ಕಣಕಣದಲ್ಲೂ ಕೂಡ ಆರಾಧ್ಯ ದೈವ ಅಜ್ಜಯ್ಯನ ಜಪ ಮಾಡ್ತಾ ಇರುವಂಥದ್ದು. ಸೊ ಏನೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಅಜ್ಜಯ್ಯನ ಒಂದು ಆಶೀರ್ವಾದವನ್ನು ಪಡೆದುಕೊಂಡೇ ತೆಗೆದುಕೊಳ್ತಾ ಇರ್ತಾರೆ. ಸೊ ರಾಜಕೀಯ ಹೈಡ್ರಾಮಾದ ಮಧ್ಯೆ ಒಂದಿಷ್ಟು ಗೊಂದಲಗಳ ಮಧ್ಯೆ ಈಗ ಅಜ್ಜಯ್ಯನ ದರ್ಶನವನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಡಿಕೆ ಶಿವಕುಮಾರ್. ಅಜ್ಜಯ್ಯನ ಅಪ್ಪಣೆ ಪಡೆದೇ ಶುಭಾಶಯವನ್ನು ಕೊಡ್ತಾ ಇರುವಂಥದ್ದು. ನಂಬಿ ನಡೆದಿರುವಂತಹ ಡಿಕೆನ ಅಜ್ಜಯ್ಯ ಯಾವತ್ತೂ ಕೂಡ ಕೈಬಿಟ್ಟಿಲ್ಲ. ಡಿಕೆಶಿಯ ಕಣ ಕಣದಲ್ಲೂ ಕೂಡ ಆರಾಧ್ಯ ದೈವ ಅಜ್ಜಯ್ಯನ ಜಪ ಮಾಡ್ತಾ ಇರುವಂಥದ್ದು. ಸೊ ರಾಜಕೀಯ ಹೈಡ್ರಾಮಾ ನಡುವೆಯೂ ಕೂಡ ಸಿಎಂ ಡಿಕೆ ಟೂರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಅಜ್ಜಯ್ಯನ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಡಿಕೆ ಶಿವಕುಮಾರ್. ನಾಳೆ ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿಯನ್ನು ನೀಡಿ ಅದಾದ ನಂತರ ಅಲ್ಲೇ 3 ಗಂಟೆಗಳ ಕಾಲ ಪೂಜೆಯಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಅದಾದ ನಂತರ ವಾಪಸ್ ಬೆಂಗಳೂರಿಗೆ ತೆರಳೋದಕ್ಕೆ ಪ್ಲಾನಿಂಗ್ಸನ್ನು ಮಾಡಿರುವಂಥದ್ದು. ನಾಳೆ ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಮಠದಲ್ಲೇ ಇರ್ತಾರೆ ಡಿಕೆ ಶಿವಕುಮಾರ್.